ರಾಜ್ಯದಲ್ಲಿ ಯುದ್ಧ ಸಂಘರ್ಷಕ್ಕೆ 19ನೇ ದಿನ. ಇನ್ನು ರಾಜ್ಯದಲ್ಲಿ ಸಿಲಿಂಡರ್ ಸಂಕಷ್ಟಕ್ಕೆ 10ನೇ ದಿನ. ರಾಜ್ಯದಲ್ಲಿ 10ನೇ ದಿನವೂ ಕೂಡ ಸಿಲಿಂಡರ್ ಸಂಕಷ್ಟ ಅನ್ನೋದು ಮುಂದುವರಿತಾ ಇದೆ. ವಾಣಿಜ್ಯ ಸಿಲಿಂಡರ್ಗಳ ಹಂಚಿಕೆಯ ಕುರಿತಾಗಿ ಮಾರ್ಗಸೂಚಿ ಕೂಡ ಪ್ರಕಟ ಆಗಿದೆ. ಕೇಂದ್ರದ ಸೂಚನೆಯಂತೆ ರಾಜ್ಯ ಸರ್ಕಾರದಿಂದ ಮಾರ್ಗಸೂಚಿ ಪ್ರಕಟ ಆಗಿದೆ. ರಾಜ್ಯದಲ್ಲಿ ದಿನಕ್ಕೆ 7,000 ವಾಣಿಜ್ಯ ಸಿಲಿಂಡರ್ ಪೂರೈಕೆ ಆಗತ್ತೆ. 7,000 ಸಿಲಿಂಡರ್ಗಳಲ್ಲಿ ಎಲ್ಲ ವಲಯಕ್ಕೂ ಕೂಡ ಇದನ್ನ ಹಂಚಲಾಗತ್ತೆ. ಶಿಕ್ಷಣ ಸಂಸ್ಥೆ, ವಿದ್ಯಾರ್ಥಿ ನಿಲಯಗಳು, ಆಸ್ಪತ್ರೆ ಒಟ್ಟು 4,200 ಸಿಲಿಂಡರ್ ಹಂಚಿಕೆ ಮಾಡಲಾಗುತ್ತೆ. ವಿಮಾನ ನಿಲ್ದಾಣ, ರೈಲ್ವೆ, ಬಸ್ ನಿಲ್ದಾಣದ ಕ್ಯಾಂಟೀನ್ ಇಲ್ಲಿ 1,200 ಸಿಲಿಂಡರ್. ಹೋಟೆಲ್, ರೆಸ್ಟೋರೆಂಟ್, ಡಾಬಾಗಳಿಗೆ 1,000 ಸಿಲಿಂಡರ್ ಪೂರೈಕೆ. ಔಷಧೀಯ ಉದ್ಯಮ, ಮೀನುಗಾರಿಕೆ, ಪ್ರಾಣಿ ಸಂಗ್ರಹಾಲಯ ಈ ಕ್ಷೇತ್ರಕ್ಕೆ 50 ಸಿಲಿಂಡರ್ಗಳನ್ನು ಪೂರೈಸಲಾಗುತ್ತೆ. 3 ಪ್ರಮುಖ ಕಂಪನಿಗಳ ಮೂಲಕ ಸಿಲಿಂಡರ್ ವಿತರಣೆ ಆಗತ್ತೆ. ಹಾಗಾದ್ರೆ ಆ ಕಂಪನಿಗಳು ಯಾವುವು? ಒಂದು IOC, BPCL ಹಾಗೂ HPCL. ಈ 3 ಕಂಪನಿಗಳಿಂದ ಒಟ್ಟು 7,000 ಸಿಲಿಂಡರ್ ರಾಜ್ಯಕ್ಕೆ ಪೂರೈಕೆ ಆಗತ್ತೆ ದಿನಕ್ಕೆ. ಇದು ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಈಗ ಕೇಂದ್ರ ಸರ್ಕಾರದ ಸೂಚನೆಯಂತೆ ರಾಜ್ಯದಲ್ಲೂ ಕೂಡ ಮಾರ್ಗಸೂಚಿ ಪ್ರಕಟಗೊಂಡಿದೆ. ಪ್ರಮುಖವಾಗಿ ಈ ಮಾರ್ಗಸೂಚಿಯಲ್ಲಿರುವಂತಹ ಅಂಶಗಳಿಗೆ ಏನೇನು, ಯಾವ್ದ್ಯಾವುದಕ್ಕೆ ಎಷ್ಟು ಸಿಲಿಂಡರ್? ಈಗ ಇನ್ನೂ ಕೂಡ ಸಿಲಿಂಡರ್ ಪೂರೈಕೆ ಪೂರ್ಣ ಪ್ರಮಾಣದ ಸರಬರಾಜು ಆಗುವ ತನಕ ಒಂದಷ್ಟು ನಿರ್ಬಂಧಗಳನ್ನ ಕೇಂದ್ರ ಸರ್ಕಾರ ಕೂಡ ಹಾಕಿದೆ. ಕೇಂದ್ರ ಸರ್ಕಾರದ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ಈಗಾಗಲೇ ಒಂದು ಮಾರ್ಗಸೂಚಿಯನ್ನು ಕೂಡ ಕೊಟ್ಟಿತ್ತು. ಅದರಂತೆ ಈಗ ರಾಜ್ಯದಲ್ಲೂ ಕೂಡ ನಿನ್ನೆ ಆಹಾರ ಸಚಿವ ಮುನಿಯಪ್ಪ ಅವರು ಸಭೆ ನಡೆಸಿದ್ರು. ಎಲ್ಲ ಅನಿಲ ಪೂರೈಕೆದಾರರ ಜೊತೆಗೆ ಸಭೆ ನಡೆಸಿ ಒಂದಷ್ಟು ಸೂಚನೆಗಳನ್ನ ಕೊಟ್ಟಿದ್ದಾರೆ. ಅಂದ್ರೆ ಯಾವ ಎಮರ್ಜೆನ್ಸಿ ನೀಡೆಡ್ ಇರ್ತದೆ ಅಂತ ಕಡೆಗೆ ಹೆಚ್ಚು ಪೂರೈಕೆ, ಅವರಿಗೆ ಸರಿಯಾದಂತ ಪೂರೈಕೆ ಮಾಡಬೇಕು. ವಾಣಿಜ್ಯ ಸಿಲಿಂಡರ್ಗಳಿಗೂ ಕೂಡ ಅಲ್ಪ ಪ್ರಮಾಣದಲ್ಲಿ ಪೂರೈಕೆ ಮಾಡಬೇಕು ಮತ್ತು ದಿನಬಳಕೆ ಗ್ಯಾಸ್ ಸಿಲಿಂಡರ್ಗೆ ಯಾವುದೇ ರೀತಿ ಸಮಸ್ಯೆ ಆಗಬಾರದು ಅನ್ನುವಂತ ನಿಟ್ಟಿನಲ್ಲಿ ಒಂದು 5 ಹಂತದ, ಅಂದ್ರೆ ಯಾರ್ಯಾವ ವಲಯಕ್ಕೆ ಎಷ್ಟೆಷ್ಟು ಪೂರೈಕೆ ಮಾಡಬೇಕು ಅನ್ನುವಂತ ಒಂದು ಮಾರ್ಗಸೂಚಿಯನ್ನ ಈಗ ಪ್ರಕಟ ಮಾಡಿದ್ದಾರೆ. ಅದರಂತೆ ಅಂದ್ರೆ ಕರ್ನಾಟಕದಲ್ಲಿ ಎಷ್ಟು ದಿನ ಬಳಕೆ, ಅಂದ್ರೆ ಒಂದು ದಿನಕ್ಕೆ ಎಷ್ಟು ಖರ್ಚಾಗುತ್ತೆ ಅನ್ನುವಂತ ವಿವರಗಳನ್ನು ಕೂಡ ಆ ಒಂದು ಮಾರ್ಗಸೂಚಿಯಲ್ಲಿ ಹಾಕಲಾಗಿದೆ. ಒಟ್ಟು ಕರ್ನಾಟಕದಲ್ಲಿ 181.34 ಮೆಟ್ರಿಕ್ ಟನ್ ಗ್ಯಾಸ್ ಆಸ್ ಪರ್ ನಾವು, ಅಂದ್ರೆ ನಿನ್ನೆಯ ಮೀಟಿಂಗ್ ನ ಪ್ರಕಾರ ಅಷ್ಟು ಗ್ಯಾಸ್ ಲಭ್ಯ ಇದೆ. ಅದರಲ್ಲಿ 133 ಮೆಟ್ರಿಕ್ ಟನ್ ಅಂದ್ರೆ ಸುಮಾರು 7,000 ವಾಣಿಜ್ಯ ಸಿಲಿಂಡರ್ ದಿನನಿತ್ಯದ ಆದ್ಯತೆ ಮೇರೆಗೆ ಹಂಚಿಕೆ ಮಾಡಬೇಕು ಅನ್ನುವಂಥದ್ದನ್ನು ಕೂಡ ಮಾರ್ಗಸೂಚಿಯಲ್ಲಿ ಹಾಕೊಳ್ಳಲಾಗಿದೆ. ಅದರಲ್ಲಿ ಬಹಳ ಕ್ಲಿಯರ್ ಆಗಿ ಹೇಳಲಾಗಿದೆ, ಅಂದ್ರೆ ಯಾವ್ಯಾವ ವರ್ಗಗಳಿಗೆ ನೀವು ಹಂಚಿಕೆ ಮಾಡಬೇಕು, ಅಂದ್ರೆ ಮೊದಲ ಆದ್ಯತೆ ಯಾವುದು, ಎರಡನೇ ಆದ್ಯತೆ ಯಾವುದು ಅನ್ನೋದನ್ನು ಕೂಡ ಬಹಳ ಸ್ಪಷ್ಟವಾಗಿ ಮಾರ್ಗಸೂಚಿಯಲ್ಲಿ ಹಾಕಿದ್ದಾರೆ. ಸರ್ಕಾರದ ಮಾರ್ಗಸೂಚಿಯ ಪ್ರಕಾರ ಅವರ ಮೊದಲ ಆದ್ಯತೆ ಇರುವಂತದ್ದು ಶಿಕ್ಷಣ ಸಂಸ್ಥೆಗಳು, ವಿದ್ಯಾರ್ಥಿ ನಿಲಯ, ಆಸ್ಪತ್ರೆ ಮತ್ತು ಈಗ ಇತರ ಅಗತ್ಯ ತುರ್ತು ಸೇವೆಗಳು ಅಂತ ಕಡೆಗೆ 100% ಪೂರೈಕೆ ಮಾಡಬೇಕು. ಅಂದ್ರೆ ಪ್ರತಿ ದಿನಕ್ಕೆ ಸುಮಾರು 4,200 ಸಿಲಿಂಡರ್ಗಳು ಪೂರೈಕೆ ಆಗುತ್ತೆ ಅನ್ನುವಂತ, ಅಂದ್ರೆ ಅಷ್ಟು ಬಳಕೆ ಆಗುತ್ತೆ. ಅದು 60% ಮಾತ್ರ, 100% ಕೂಡ ಪೂರೈಕೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದರಲ್ಲಿ 60% ಅಂತೇಳಿ ಕನ್ಸಿಡರ್ ಮಾಡ್ತಾ ಇದ್ದಾರೆ. ಆದ್ಯತೆ ಮೇರೆಗೆ, ಅಂದ್ರೆ ಈ ಆಸ್ಪತ್ರೆ, ಶಿಕ್ಷಣ ಸಂಸ್ಥೆಗಳಿಗೆ ಎಲ್ಲೂ ಸಮಸ್ಯೆ ಆಗಬಾರ್ದು ಅಂತ ನೋಡುವಾಗ ಅವರಿಗೆ 60% ನಷ್ಟು ಪೂರೈಕೆ ಮಾಡೋದಾದ್ರೂ ಕೂಡ ಸುಮಾರು 4,200 ಸಿಲಿಂಡರ್ಗಳನ್ನ ಪೂರೈಕೆ ಮಾಡಬೇಕು ಅನ್ನುವಂಥದ್ದನ್ನು ಕೂಡ ಹೇಳಲಾಗ್ತಾ ಇದೆ. ಇನ್ನು ಎರಡನೇ ಆದ್ಯತೆಯಾಗಿ ಸರ್ಕಾರಿ ಮತ್ತು ಸರ್ಕಾರದ ಅವ್ರಿಗೆ ಅಲಯನ್ಸ್ ಆಗಿರ್ತಕ್ಕಂಥ ಸಂಸ್ಥೆಗಳಿದಾವೆ. ರೈಲ್ವೆ ನಿಲ್ದಾಣಗಳು, ಬಸ್ ನಿಲ್ದಾಣ, ಜೊತೆಗೆ ಏರ್ಪೋರ್ಟ್ಗಳಲ್ಲಿ ಅಲ್ಲಿಯೂ ಯಾವುದೇ ರೀತಿ ಸಮಸ್ಯೆ ಆಗದ ರೀತಿ ಅಲ್ಲಿ 17% ಅಷ್ಟು ಸಿಲಿಂಡರ್ಗಳನ್ನ ಪೂರೈಕೆ ಮಾಡ್ಬೇಕಂದ್ರೆ ಅವ್ರು 100% ಡಿಮಾಂಡ್ ಇದ್ರೂ ಕೂಡ ಕೇವಲ 17% ಮಾತ್ರ ಪೂರೈಕೆ ಮಾಡೋದಕ್ಕೆ ಸಾಧ್ಯ ಇದೆ. ಅದನ್ನ ಮಾತ್ರ ಮಾಡಬೇಕು ಅಂತ ಹೇಳಿ ಮಾರ್ಗಸೂಚಿಯಲ್ಲಿ ಹಾಕಿದ್ದಾರೆ. ಇನ್ನು ಆದ್ಯತೆ 3ನೇ ಹಂತಕ್ಕೆ ಹೋದಾಗ ಅಲ್ಲಿ ಕಮರ್ಷಿಯಲ್ ವ್ಯಾಪ್ತಿಗೆ ಬರುತ್ತೆ. ರೆಸ್ಟೋರೆಂಟ್ಗಳು, ಡಾಬಾ, ಹೋಟೆಲ್ ಮತ್ತು ಇಂಡಸ್ಟ್ರಿಯಲ್ ಸೆಕ್ಟರ್ಗಳಿಗೆ ಕೂಡ ಕೇವಲ 14% ಅಷ್ಟು ಮಾತ್ರ ಪೂರೈಕೆ ಮಾಡ್ಲಿಕ್ಕೆ ಆಗ್ತಾ ಇದೆ. ಪ್ರತಿನಿತ್ಯ ಅವರಿಗೆ 1,000 ಸಿಲಿಂಡರ್ಗಳನ್ನ ಪೂರೈಕೆ ಮಾಡಬೇಕು ಅನ್ನುವಂತ ಸೂಚನೆಯನ್ನು ಕೂಡ ಕೊಡಲಾಗಿದೆ. ಇನ್ನು ಆದ್ಯತೆ 4 ಅಥವಾ 4ನೇ ಸೆಕ್ಟರ್ ಅಂತ ನೋಡಿದಾಗ ಆಹಾರ ಸಂಸ್ಕರಣಾ ವಲಯ ಇರ್ಬೋದು, ಕೃಷಿ ಸಂಬಂಧಿತ ಚಟುವಟಿಕೆಗಳಿಗೆ ಬೇಕಾಗುವಂತದ್ದು ಇರ್ಬೋದು, ಮೀನುಗಾರಿಕೆ ಇರ್ಬೋದು, ಪ್ರಾಣಿ ಸಂಗ್ರಹಾಲಯಗಳು ಅಂತ ಕಡೆಗೂ ಕೂಡ
ಸುಮಾರು 1% ಅಷ್ಟು ಕನಿಷ್ಠ 100 ಸಿಲಿಂಡರ್ಗಳು ದಿನನಿತ್ಯ ಅವರಿಗೆ ಪೂರೈಕೆ ಮಾಡಬೇಕು ಅನ್ನುವಂತ ಮಾರ್ಗಸೂಚಿಯನ್ನು ಹೊರಡಿಸಲಾಗಿದೆ. ಮತ್ತು ಹೆಚ್ಚು ಪೂರೈಕೆ ಮಾಡ್ತಾ ಇರತಕ್ಕಂಥದ್ದು ನಮ್ಮ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್ನವರು. ಅವರು ಸುಮಾರು 28% ಮಾರ್ಕೆಟ್ ಶೇರ್ ಇಟ್ಕೊಂಡಿದ್ದಾರೆ. ಅವರಿಗೆ ಹೆಚ್ಚು ಪೂರೈಕೆ ಮಾಡೋದಕ್ಕೂ ಕೂಡ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಈ ಎಲ್ಲ ಇನ್ಸ್ಟ್ರಕ್ಷನ್ಸ್ ಗಳ ಜೊತೆಗೆ ವೀಣಾ, ಯಾರಾದ್ರೂ ಇದನ್ನ ಅಕ್ರಮವಾಗಿ ಸಂಗ್ರಹ ಮಾಡಿ ಇಡುವುದು ಆ ರೀತಿ ಏನಾದ್ರೂ ಆದ್ರೆ ಅಗತ್ಯ ಪೂರೈಕೆಗಳ ಸರಕು ಕಾಯ್ದೆಯ ಅಡಿಯಲ್ಲಿ ಅವರ ಮೇಲೆ ಕ್ರಮ ತೆಗೆದುಕೊಳ್ಳೋದಕ್ಕೂ ಕೂಡ ಮಾರ್ಗಸೂಚಿಯಲ್ಲಿ ಅವಕಾಶ ಇದೆ ಅನ್ನುವಂತ ಒಂದು ಎಚ್ಚರಿಕೆಯನ್ನು ಕೂಡ ರವಾನೆ ಮಾಡಿದ್ದಾರೆ. ಅಂದ್ರೆ ಕರ್ನಾಟಕದಾದ್ಯಂತ ಗ್ಯಾಸ್ ಸಿಲಿಂಡರ್ನ ಪೂರೈಕೆಯಲ್ಲಿ ವ್ಯತ್ಯಯ ಆಗಿರೋದು ನಿಜ, ಆದ್ರೆ ಇರ್ತಕ್ಕಂತಹ ಗ್ಯಾಸ್ ಸಿಲಿಂಡರ್ಗಳನ್ನ ಯಾವ್ಯಾವ ಆದ್ಯತೆಗೆ ಕೊಡಬೇಕು ಅನ್ನೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಇದೆಲ್ಲವೂ ಸಮಸ್ಯೆ ಬಗೆಹರಿಯುವ ತನಕ ಈ ಮಾರ್ಗಸೂಚಿ ಪಾಲನೆಯಲ್ಲಿ ಇರುತ್ತೆ. ಗ್ಯಾಸ್ ಪೂರೈಕೆ ಪೂರ್ಣ ಪ್ರಮಾಣದಲ್ಲಿ ಆಗ್ತಾ ಇದ್ದಾಗೆ ಅದರ ಡಿಸ್ಟ್ರಿಬ್ಯೂಷನ್ಸ್ ಕೂಡ ಪ್ರಮಾಣವನ್ನು ಹೆಚ್ಚಳ ಮಾಡೋದಕ್ಕೂ ಕೂಡ ಆಹಾರ ಇಲಾಖೆ ತೀರ್ಮಾನವನ್ನ ಮಾಡಿದೆ. ನಿನ್ನೆ ಮುನಿಯಪ್ಪ ಅವರು ಸಭೆ ನಡೆಸಿದ ಬಳಿಕ ಈ ಮಾರ್ಗಸೂಚಿಯನ್ನ ಪ್ರಕಟ ಮಾಡಲಾಗಿರ್ತಕ್ಕಂಥದ್ದು ವೀಣಾ. ಎಸ್, ಥ್ಯಾಂಕ್ ಯು ಮಾರುತೇಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.